In the dance of colors, I found my claim. From the time or from the moment I picked up my first paintbrush, as a child, I knew painting would be a lifetime companion. What started as a hobby has now become a therapeutic escape, a stress buster that colors my world with peace and joy. Painting is the silent poetry that whispers serenity to my soul. Join me on this colorful journey where each stroke tells a tale of tranquility and each hue brings a moment of joy. ಎಲ್ಲರಿಗೂ ನಮಸ್ಕಾರ. ನನ್ನ ಈ ಚಾನೆಲ್ಗೆ, ದಿವ್ಯಾ ರಾಜಶೇಖರ್ ಚಾನೆಲ್ಗೆ ಸ್ವಾಗತ. ನಾನು ಚಿಕ್ಕ ವಯಸ್ಸಿನಲ್ಲಿ ಈ ಪೇಂಟಿಂಗ್ ಹಾಬಿನ ಕಲ್ತಿದ್ದು. ಸುಮಾರು ಹಾಬಿ ಕ್ಲಾಸಸ್ಗೆ ಕಳಿಸಿದ್ರು ನಮ್ಮ ತಂದೆ ತಾಯಿ, ಬಟ್ ಆದರೆ ಯಾವುದೂ ನನಗೆ ಕನೆಕ್ಟ್ ಆಗಲಿಲ್ಲ. ಅಂದರೆ ಅದ್ರ ಜೊತೆಗೆ ಒಂದು ಬಾಂಡಿಂಗ್ ಆಗಿ ಅನ್ನಿಸ್ಲಿಲ್ಲ. ಮ್ಯೂಸಿಕ್ ಕ್ಲಾಸ್ ಆಗಿರ್ಬೋದು, ವೀಣೆ ಆಗಲಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕ್ಲಾಸಸ್ ಆಗಲಿ, ಡಾನ್ಸ್ ಕ್ಲಾಸಸ್ ಆಗಲಿ, ಬಟ್ ಪೇಂಟಿಂಗ್ ಅನ್ನೋದು ನನಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಹಾಗೆ ಅಲ್ಲ, ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಒಂದು ಹಾಬಿನ ನಾವು ಹಿಡಿದ್ರೆ ಅದು ಎಲ್ಲೋ ನಮ್ಮ ಲೈಫ್ ಟೈಮ್ನಲ್ಲಿ ಉಪಯೋಗಕ್ಕೆ ಬರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಯಾವುದೇ ವಿಷಯ ಕಲ್ತ್ರೂ ಅದು ವ್ಯರ್ಥ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ನನಗೆ ಪೇಂಟಿಂಗ್ ಅನ್ನೋದು ಚಿಕ್ಕ ವಯಸ್ಸಿನಲ್ಲಿ ಹಾಬಿಯಾಗೇ ಇತ್ತು. ಆದರೆ ಇತ್ತೀಚೆಗಂತೂ ಒಂದು ಒಳ್ಳೆ ಥೆರಪಿ ಅಂತ ಹೇಳ್ಬೋದು. ಕೆಲವೊಂದು ಸತಿ ನಾನು ತುಂಬ ಬ್ಯುಸಿ ಇದ್ದಾಗ, ಲೈಫ್ನಲ್ಲಿ ಒಂದು ಪರ್ಪಸ್ ಅಥವಾ ಒಂದು ಗೋಲ್ನ ಮರೆತು ಎಲ್ಲೋ ಸ್ಟಕ್ ಆಗಿದ್ದೀವಿ ಅನ್ನೋ ಒಂದು ಫೀಲ್ ಅನ್ಸುತ್ತೆ. ಅದು ಸ್ಟ್ರೆಸ್ಸಿಂದನೂ ಆಗಿರ್ಬೋದು. ಬಟ್ ನಾನು ಅಂಥ ಟೈಮಲ್ಲಿ ಯಾವುದಾದ್ರೂ ಒಂದು ಸಿಂಪಲ್ ಆಗಿರೋ ಅಂಥ ಒಂದು ಚಿಕ್ಕ ಪೇಂಟಿಂಗ್, ಒಂದು ಡ್ರಾಯಿಂಗ್ ಹಿಡಿದ್ರೂ ಕೂಡ ನನಗದು ತುಂಬ ಸಮಾಧಾನ ಕೊಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನನಗೆ ಒಂದು ಕ್ರಿಯೇಟಿವ್ ಸೈಡ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಇದನ್ನ ನಾನು ಒಂದು ಚಿಕ್ಕ ಕತೆ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಎಷ್ಟು ಜನ ರಿಲೇಟ್ ಮಾಡ್ಕೋಬಹುದು ನೋಡೋಣ. ಈಗ ನಿಮ್ಮ ಮನೆಯಲ್ಲಿ ಕಿಚನ್ ಎಲ್ಲರ ಮನೇಲೂ ಇರುತ್ತಲ್ವಾ, ಅನ್ಕೊಳ್ಳಿ ಎಲ್ಲ ಕಿಟಕಿಗಳು ಕ್ಲೋಸ್ ಆಗೋಗಿದೆ ಆ್ಯಂಡ್ ಕುಕ್ಕರ್ ಪೂರ್ತಿ ಬಿಸಿಯಾಗಿ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಕಿಚನ್ ಪೂರ್ತಿ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ನಿಮ್ಮ ಅಡುಗೆ ಮನೆ ಎಲ್ಲ ಕಂಪ್ಲೀಟಾಗಿ ಹೊಗೆಯಿಂದ ತುಂಬಿದೆ. ನಿಮಗೆ ಏನೂ ಕಾಣಿಸ್ತಾ ಇಲ್ಲ ಅಲ್ಲಿ. ನಿಮಗೆ ಗ್ಯಾಸ್ ಸ್ಟವ್ ಎಲ್ಲಿದೆ ಕಾಣಿಸ್ತಾ ಇಲ್ಲ. ಆಫ್ ಮಾಡಬೇಕು ಅಂದರೆ ಕಣ್ಣಿಗೆ ಏನೂ ಕಾಣಿಸ್ತಾನೆ ಇಲ್ಲ. ಆಗ ನೀವು ಮೊದಲನೇದಾಗಿ ಮಾಡುವಂಥದ್ದು ಏನು? ಯೋಚನೆ ಮಾಡಿ. ಮೊದಲನೇದಾಗಿ ನೀವು ಏನು ಮಾಡ್ತೀರಾ? ನಿಮಗೆ ಎಲ್ಲೆಲ್ಲಿ ಯಾವ ವಸ್ತು ಇದೆ ಅಂತ ಗೊತ್ತಾಗಬೇಕು ಅಂತ ಅಂದಾಗ ನಾವು ಕಿಟಕಿಗಳನ್ನ ಓಪನ್ ಮಾಡಿ ಆ ಒಂದು ಸ್ಮೋಕ್ ಏನಿದೆ, ಹೊಗೆ ಏನಿದೆ, ಅದನ್ನ ಹೋಗ್ಲಾಡಿಸ್ತೀವಿ. ಯಾಕೆ? ನಮ್ಮ ಕಣ್ಣಿಗೆ ಯಾವ ವಸ್ತು ಎಲ್ಲಿದೆ ಅನ್ನೋದು ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿ. ಆಮೇಲೆ ನಾವು ಗ್ಯಾಸ್ನ ಆಫ್ ಮಾಡೋದು, ಮಿಕ್ಕಿದೆಲ್ಲನೂ ಮಾಡ್ತೀವಿ. ಬಟ್ ಮೊದಲನೇದಾಗಿ ಏನಿದೆ ಅಂತ ಗೊತ್ತಾಗಬೇಕಲ್ಲ. ಸೊ ನಮಗೂ ಅಷ್ಟೇ, ಮೈಂಡಲ್ಲಿ ಕೆಲಸ ಅದು ಇದು ಅಂತ ಬ್ಯುಸಿ ಸ್ಕೆಡ್ಯೂಲ್ ಇದ್ದಾಗ ತುಂಬ ಆಕ್ಯುಪೈ ಆಗೋಗಿರುತ್ತೆ. ಅಂಥ ಟೈಮಲ್ಲಿ ನಾವು ಕೂಡ ವೆಂಟಿಲೇಟ್ ಮಾಡಬೇಕು ನಮ್ಮ ಥಾಟ್ಸ್ನ. ನೀವು ಗಮನದಲ್ಲಿಟ್ಟರೆ ಯಾವುದೋ ಒಂದು ಚಿಕ್ಕ ವಯಸ್ಸಿನಲ್ಲಿ ಕಲ್ತಿರೋ ಅಂಥ ಹಾಬಿನೇ ನಮಗೆ ದೊಡ್ಡವರಾದಾಗ ಒಂದು ಎಸ್ಕೇಪ್ ಝೋನ್ ಕೊಡುತ್ತೆ. ಆ ಹಾಬಿನ ನಾವು ಯಾವತ್ತೂ ಬಿಡಬಾರ್ದು. ನಮ್ಮ ಮೈಂಡಿಗೆ ಕ್ಲಾರಿಟಿ ಕೊಟ್ಟು ಅನ್ವಾಂಟೆಡ್ ಥಾಟ್ಸ್ನೆಲ್ಲ ತೆಗೆದು ಒಂದು ಒಳ್ಳೆ ಥೆರಪಿ ಆದಮೇಲೆ ಆ ಕಾಮ್ನೆಸ್ಸಿಂದ ನೀವು ಮತ್ತೆ ಯೋಚನೆ ಮಾಡಿದಾಗ ನಿಮ್ಮ ಗುರಿ ಅಥವಾ ನಿಮ್ಮ ಗೋಲ್ ಕಡೆಗೆ ನೀವು ಹೋಗೋದಕ್ಕೆ ಕ್ಲಾರಿಟಿ ಸಿಗುತ್ತೆ. ಇದು ನನ್ನ ಅನುಭವಕ್ಕೆ ಬಂದಿದ್ದು. ನಾನು ಯಾವಾಗಲೂ ಸ್ಟ್ರೆಸ್ ಆಗಿದ್ದಾಗ ಒಂದು ಚಿಕ್ಕ ಪೇಂಟಿಂಗ್ನಾದರೂ ಒಂದು 10 ನಿಮಿಷ ನಾನು ಮಾಡಿದ್ರೆ ನನಗೆ ಅದು ತುಂಬ ಸಮಾಧಾನ ಅಂತ ಅನಿಸುತ್ತೆ.
ಇಲ್ಲಿ ನಾನೊಂದು ಚಿಕ್ಕ ಸ್ಟೋರಿ ಅಥವಾ ಒಂದು ಕತೆ ಕವನನ ಹೇಳಕ್ ಇಷ್ಟಪಡ್ತೀನಿ. ಆನ್ ಅ ಕ್ಯಾನ್ವಸ್ ಬ್ಲ್ಯಾಂಕ್ ಅಂಡ್ ಬೇರ್. ಒಂದು ಕ್ಯಾನ್ವಸ್ ಅಂದ್ರೆ ಖಾಲಿ ಆಗಿರೋಂಥ ಒಂದು ಪೇಪರ್, ಏನು ಬರೀದೇ ಇರೋಂಥ ಒಂದು ಪೇಪರ್ ಹೇಗಿರುತ್ತೆ, ನೀಟಾಗಿ ವೈಟ್ ಪ್ಲೇನ್ ಪೇಪರ್. ಅದರಲ್ಲಿ ನಮಗೆ ಏನು ಕಾಣಿಸಲ್ಲ, ಝೀರೋ, ಬ್ಲ್ಯಾಂಕ್ ಆಗಿರುತ್ತೆ. ಅದರಲ್ಲಿ ಮೈ ಹಾರ್ಟ್ ಪೋರ್ಡ್ ಔಟ್ ವಿತ್ ಸ್ಟ್ರೋಕ್ಸ್ ಆಫ್ ಕೇರ್. ಸೊ ನನ್ನ ಹೃದಯ ಆ ಖಾಲಿಯಾಗಿರುವಂಥ ಪೇಪರ್ ಮೇಲೆ, ಅಂದರೆ ನನ್ನ ಹೃದಯ ಆ ಖಾಲಿಯಾಗಿರುವಂಥ ಪೇಪರ್ ಮೇಲೆ ಸ್ಟ್ರೋಕ್ಗಳಿಂದ ತುಂಬಿಸ್ತು. ಕಲರ್ಸ್ ಡಾನ್ಸ್ಡ್ ಆ್ಯಂಡ್ ವರೀಸ್ ಫ್ಲೆಡ್. ಬಣ್ಣಗಳು ನೃತ್ಯ ಮಾಡುತ್ತಿದ್ದಂತೆಯೇ ನನ್ನ ಎಲ್ಲ ಚಿಂತೆನೂ ಓಡ್ಹೋಯ್ತು. ಇನ್ ದಿಸ್ ವರ್ಲ್ಡ್ ಆಫ್ ಹ್ಯೂಸ್ ಮೈ ಸೋಲ್ ವಾಸ್ ಲೆಡ್. ಈ ಬಣ್ಣಗಳ ಜಗತ್ತಿನಲ್ಲಿ ನನ್ನ ಆತ್ಮ ಅಥವಾ ನನ್ನ ಮನಸ್ಸು ಮುನ್ನಡೆಯಸಾಗಿತ್ತು. ಸೊ ನಿಮ್ಮದು ಅದೇ ರೀತಿ ಯಾವ್ದಾರೋ ಒಂದು ಹಾಬಿ ಇದೆಯಾ? ನಿಮಗೂ ಕೂಡ ಸ್ಟ್ರೆಸ್ ಫ್ರೀ, ಥೆರಪಿ ಝೋನ್, ಆ ಕಾಮ್ನೆಸ್ ಕೊಡುವಂಥ ಹಾಬೀಸ್ ಇದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಈ ಚಿಕ್ಕ ಪೇಂಟಿಂಗ್ ವಾಸ್ ಎಫರ್ಟ್ಲೆಸ್, ಬಟ್ ಇಲ್ಲಿ ನಾನು ಹಾಕಿರುವಂಥ ಕಲರ್ ಕಾಂಬಿನೇಷನ್ ಕಂಪ್ಲೀಟಾಗಿ ನನ್ನ ಮೈಂಡ್ ಸೆಟ್ನ ಚೇಂಜ್ ಮಾಡಿತ್ತು. ಅಂದರೆ ನಾನೇನೋ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ನನಗೇನೋ ಗುರಿ ಸಿಗ್ತಾ ಇಲ್ಲ, ಮುಂದೆ ಹೋಗೋಕೆ ಅನ್ನಿಸ್ತಿಲ್ಲ ಅಂತ ಅಂದಾಗ ಈ ಕಲರ್ಸ್ ಇದೆಯಲ್ಲ, ಈ ಕಲರ್ಸ್ ಎಲ್ಲ ನಾನು ಯೂಸ್ ಮಾಡ್ತಾ ಇದ್ದಂತೆ ತುಂಬ ಕಾಮ್ನೆಸ್ ಫೀಲ್ ಅಂತ ಅನ್ನಿಸ್ತು. ಸೊ ಅದರಿಂದ ನಿಮ್ಮ ಕ್ರಿಯೇಟಿವಿಟಿನೂ ಇಂಪ್ರೂವ್ ಆಗುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಸಣ್ಣ ಹಾಬಿ ಅಥವಾ ಒಂದು ಚಿಕ್ಕ ಸ್ಕಿಲ್ ಆಗಲಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ನಮಗೆ ಯಾವತ್ತೂ ವೇಸ್ಟ್ ಅಂತ ಅನ್ಸಲ್ಲ. ಆ್ಯಂಡ್ ಈ ಚಿತ್ರಕ್ಕೆ ಬಂದರೆ ಇದು ಮಂಡಲ ಆರ್ಟ್ ಫಾರ್ಮ್, ಇವಾಗೆಲ್ಲ ಪಾಪ್ಯುಲರ್ ಆಗಿರೋವಂಥ ಒನ್ ಆಫ್ ದ ಪೇಂಟಿಂಗ್ ಮೆಥಡ್ ಅಂತ ಹೇಳ್ಬೋದು. ನಾನು ಚಿಕ್ಕ ವಯಸ್ಸಿನಲ್ಲಿ ಗ್ಲಾಸ್ ಪೇಂಟಿಂಗ್, ಫ್ಲವರ್ ಪೇಂಟಿಂಗ್, ವಾಟರ್ ಪೇಂಟಿಂಗ್, ಫ್ಯಾಬ್ರಿಕ್ ಪೇಂಟಿಂಗ್, ಆಮೇಲೆ ಟೈಲ್ಸ್ ಪೇಂಟಿಂಗ್, ಈ ಥರ ಸಾಕಷ್ಟು ಬೇರೆ ಬೇರೆ ಪೇಂಟಿಂಗ್ಸ್ನ ನಾನು ಕಲ್ತಿದ್ದೆ. ಪ್ರತಿಯೊಂದು ಸಮ್ಮರ್ ಹಾಲಿಡೇಸ್ನಲ್ಲೂ ನಾನು ಪೇಂಟಿಂಗ್ ಕ್ಲಾಸಸ್ಸಲ್ಲೇ ಮುಳುಗಿದ್ದೆ. ಈಗ ನಾನು ಮುಂದೆ ನನ್ನ ಗೋಲ್ ಏನಂದರೆ ಟ್ಯಾಂಜೂರ್ ಪೇಂಟಿಂಗ್, ಮುರಾಲ್ ಪೇಂಟಿಂಗ್, ಈ ಥರದನ್ನ ಪ್ರೊಫೆಷ್ನಲ್ ಆರ್ಟ್ ಫಾರ್ಮ್ನಿಂದ ಕಲಿಬೇಕು ಅಂತ. ಸೊ ನೋಡೋಣ ಆ ಲೈನ್ ಹೇಗೆ ಹೋಗುತ್ತೆ ಅನ್ನೋದು. ಬಟ್ ಈಗ ನಾನು ಈ ಪೇಂಟಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಟ್ಸ್ ಜಸ್ಟ್ ಕಲರ್ಸ್. ಇಲ್ಲಿ ನಾನು ಆರೆಂಜ್, ಯೆಲ್ಲೋ ಆ್ಯಂಡ್ ರೆಡ್ ಈ ಮೂರು ಆಲ್ಮೋಸ್ಟ್ ಒಂದೇ ಫ್ಯಾಮಿಲಿಗೆ ಬರುವಂಥದ್ದು, ಸ್ವಲ್ಪ ಸಿಮಿಲರ್ ಶೇಡ್ಸ್ ಅಂತ ಹೇಳ್ಬೋದು. ಅದನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಪೇಂಟಿಂಗ್ನ ಮಾಡಿದ್ದೀನಿ. ಬಟ್ ಇದರಲ್ಲಿ ಒಂದು ಹೈಲೈಟ್ನ ನಾನು ಯೂಸ್ ಮಾಡಿರೋದು ಏನಂದರೆ ಬ್ಲೂ ಕಲರ್. ಯಾಕಂದರೆ ಎಲ್ಲ ಕಲರ್ಸು ತುಂಬಿಸಿದ್ರೆ ಚೆನ್ನಾಗಂತ ಅನ್ಸಲ್ಲ. ಈ ಕಲರ್ಸ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದಕ್ಕೂ ಕೂಡ ಒಂದು ಮೆಥಡ್ ಇದೆ, ಒಂದು ಟೆಕ್ನಿಕ್ ಇದೆ. ಅದನ್ನು ನೋಡಿದಾಗಲೇ ನಮಗೆ ಕಣ್ಣಿಗೆ ಖುಷಿ ಕೊಡುತ್ತೆ, ಒಂದು ಸಮಾಧಾನ, ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಸೊ ಕಲರ್ಸ್ನ ನಾವು ಹೇಗಂದ್ರೆ ಹಾಗೆ ಹಾಕೋ ಥರನೂ ಇಲ್ಲ. ಸೊ ಇಲ್ಲಿ ನೀವು ನೋಡಿದ್ರೆ ಒಂದೇ ಒಂದು ಹೈಲೈಟಿಂಗ್ ಕಲರ್ ಬಂದು ಬ್ಲೂ ಮಾತ್ರನೇ. ಸೊ ಯಾವಾಗಲೂ ಹೈಲೈಟ್ನ ನಾವು ಒಂದೇ ಮಾಡಬೇಕು, ಇದೆಲ್ಲ ಸಟಲ್ ಆಗೇ ಇಟ್ಕೋಬೇಕು. ಸೊ ಇಲ್ಲಿ ನಾನು ಬ್ಲೂ ಕಲರಿಂದ ಹೈಲೈಟ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಈ ಚಿಕ್ಕ ಸ್ಟೋರಿ, ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ನಾನು ಶೇರ್ ಮಾಡಬೇಕು ಅಂತ ಅನಿಸ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋನಲ್ಲಿ ಸಾಕಷ್ಟು ಡಿಫ್ರೆಂಟ್ ಆರ್ಟ್ ಫಾರ್ಮ್ಸ್, ಕ್ರಾಫ್ಟ್ ಫಾರ್ಮ್ಸ್ ಜೊತೆಗೆ ಸಿಗೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಸೂನ್. ಬಾಯ್ ಬಾಯ್.